ರಾಜ್ಯ ಸರ್ಕಾರ ಅರ್ಧಾವಧಿಯನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿನೇ ಶಿವಕುಮಾರ್ ಅವರು ತಮ್ಮ ಕ್ಲೇಮನ್ನು ಬಿಗಿಗೊಳಿಸುವ ಕಡೆಗೆ ಹೊರಟಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬಾಯಲ್ಲಿ ಎಷ್ಟೇ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ಸಹಜ. ಯಾಕಂದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹದ್ದರ ಬಗ್ಗೆ ಅವರ ಅಭಿಮಾನಿಗಳಲ್ಲಿ, ಅವರ ಬೆಂಬಲಿಗರಲ್ಲಿ, ಅವರ ಫಾಲೋವರ್ಸಲ್ಲಿರ್ತಕ್ಕಂತಹ ಅಭಿಮಾನ, ಅವರ ಆಸೆ, ಅವರ ನಿರೀಕ್ಷೆ ಇವೆಲ್ಲವೂ ಕೂಡ ಸಹಜ, ಸಮರ್ಪಕವಾಗಿ ನಡೀತಾ ಇರುವಂತಹ ರಾಜಕೀಯದಲ್ಲಿ ಇರುವಂತಹ ವಿಚಾರಗಳಿವೆಲ್ಲವೂ ಕೂಡ. ಅವರು ಅಧ್ಯಕ್ಷರಾಗಿದ್ದಾರೆ, ಆ ಕಾರಣಕ್ಕಾಗಿ ಅವರು ಮುಖ್ಯಮಂತ್ರಿ ಆಗಬೇಕು. ಕನಿಷ್ಠ 2.5 ವರ್ಷ ಅವಧಿಗಾದರೂ ಕೂಡ ಅರ್ಧ ಭಾಗ ಆದರೂ ಅವರು ಮುಖ್ಯಮಂತ್ರಿಯಾಗಿ ಇರಬೇಕು, ಇದು ಒಂದು ರೀತಿಯ ಬಯಕೆ. ಆದರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತನ್ನ ಕೈಯಲ್ಲಿರ್ತಕ್ಕಂಥ ಅಧಿಕಾರವನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡೋದಕ್ಕೆ ರೆಡಿ ಇದ್ದಾರಾ? ಈ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಈ ಕಾರಣಕ್ಕಾಗಿಯೇ ಈ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ದೃಢ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂತಹ ರೀತಿ, ಮತ್ತೊಂದು ಕಡೆಯಲ್ಲಿ ಶಿವಕುಮಾರ್ ಅವರು ಕೂಡ ಅನಿವಾರ್ಯವಾಗಿ ಮಾಡ್ತಾ ಇರುವಂತಹ ಶುಭ ಹಾರೈಕೆ, ಇವೆಲ್ಲವೂ ಕೂಡ ರಾಜ್ಯ ರಾಜಕೀಯದ ಚಿತ್ರಣ ಹೀಗೆಲ್ಲ ಬದಲಾಗ್ತಾ ಇದೆ ಅನ್ನುವಂಥದ್ದನ್ನು, ಮತ್ತು ಹೇಗೆ ಕಾಂಗ್ರೆಸ್ನ ಒಳಗಡೆ ಇರತಕ್ಕಂತಹ, ಯಾಕಂದರೆ ಒಳಗೊಳಗೆ ಗುದ್ದಾಟ ಬಹಳ ಜೋರಾಗಿ ಸಾಗ್ತಾ ಇದೆ, ಹೊರಗೆ ಮಾತ್ರ ಭಾಳ ನಗು ಕಾಣ್ತಾ ಇದೆ, ಭಾಳ ಆರಾಮಾಗಿದ್ದಾರೆ ಹಂಗೆ ಕಾಣ್ತಾ ಇದ್ದಾರೆ, ಭಾಳ ಏನು ಎಲ್ಲರ ನಡುವೆ ಕೂಡ ಭಾಳ ಒಳ್ಳೆಯ ಸಂಬಂಧ ಇದೆ ಅನ್ನುವಂತಹ ರೀತಿಯಲ್ಲಿನೇ ಗೋಚರಿಸ್ತಾ ಇದೆ. ಯಾಕಂದರೆ ಬಹಿರಂಗವಾಗಿ ಯಾವುದನ್ನು ಕೂಡ ಮಾಡೋಕ್ಕಾಗದೆ ಭಾಳ ದೊಡ್ಡ ದೊಡ್ಡ ನಾಯಕರುಗಳು. ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ನಾನೇ ಮುಂದಿನ ಬಜೆಟನ್ನು ಮಂಡಿಸ್ತೇನೆ, ನಾನೇ ಇರ್ತೇನೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ಪಷ್ಟ ನುಡಿಗಳು. ನಾನೇ CM, ನನ್ನದೇ ಬಜೆಟ್, ನಾನೇ ಇರ್ತೇನೆ, ಗುಂಪುಗಾರಿಕೆ ಮಾಡಲ್ಲ. ಇದು ಶಿವಕುಮಾರ್ ಅವರ ಮಾತು. ಗುಂಪುಗಾರಿಕೆ ಮಾಡಲ್ಲ, CMಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಹೀಗಾಗಿ ಕ್ಲೈಮ್ಯಾಕ್ಸ್ಗೂ ಮುನ್ನವೇ ಕ್ಲಿಯರ್ ಪಿಕ್ಚರ್ ಸಿಕ್ಕಿತಾ ಅನ್ನುವಂತಹ ಅನುಮಾನ. ಯಾಕಂದರೆ ಕಾಂಗ್ರೆಸ್ನಲ್ಲಿ ನವೆಂಬರ್ 20ರ ನಂತರ ಏನೋ ಆಗೋಗ್ಬಿಡುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಫಿಕ್ಸ್, ಗ್ಯಾರಂಟಿ, ಅನುಮಾನವೇ ಇಲ್ಲ, ಈ ರೀತಿಯಾದಂತಹ ಚರ್ಚೆಗಳೇನು ನಡೀತಾ ಇದ್ರಲ್ಲ, ಅದು ಅಷ್ಟು ಸುಲಭವಾಗಿ ಗೋಚರಿಸ್ತಾ ಇಲ್ಲ. ಈ ಕಾರಣಕ್ಕಾಗಿಯೇ ಮುಂದೇನು ಅನ್ನುವಂತಹ ಪ್ರಶ್ನೆಗಳು ಇದ್ದೇ ಇರುವಂಥದ್ದು. ಏನೇನು ಆಗ್ತಾ ಇದೆ? ಯಾಕಂದರೆ ಸಿದ್ದರಾಮಯ್ಯನವರು ಒಂದು ಕಡೆಯಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ, ಅವ್ರದ್ದೇ ಆದಂತಹ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದಾರೆ, ಮೈಸೂರಿನಲ್ಲಿದ್ದಾರೆ, ಚಾಮರಾಜನಗರಕ್ಕೆ ನಿನ್ನೆ ಹೋಗಿದ್ದರು, ಇವತ್ತು ಮತ್ತೆ ವಾಪಸ್ ಮೈಸೂರಿಗೆ ಹೋಗಿದ್ದಾರೆ, ನಡುವೆ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ. ಅವರ ಪತ್ನಿಗೂ ಕೂಡ ಹುಷಾರಿಲ್ಲದೆ ಇರುವಂತಹ ಕಾರಣಕ್ಕಾಗಿ ಬೆಂಗಳೂರಿಗೂ ಕೂಡ ಬಂದು ಹೋಗಿದ್ದಾರೆ. ಇಲ್ಲೂ ಬಂದಾಗಲೂ ಕೂಡ ಏನೋ ಸುಮ್ಮನೆ ಕುಳಿತಿದ್ದಾರೆ, ಇಲ್ಲೂ ಸಭೆಯ ಮೇಲೆ ಸಭೆಗಳನ್ನು ಮಾಡ್ಕೊಂಡಿದ್ದಾರೆ. ಹೀಗೆ ಭಾಳ ಆಕ್ಟಿವ್ ಆಗಿ ತಮ್ಮ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿಯವರು ಸಾಮಾನ್ಯವಾಗಿ ಹೆಚ್ಚು ಹೊರಗಡೆ ಓಡಾಟದಲ್ಲಿ ಇರ್ತಾರೆ, ಆದರೆ ನಿನ್ನೆ ಮತ್ತು ಇವತ್ತು ವಿಶೇಷವಾಗಿ ಮನೆಯಲ್ಲೇ ಕುಳಿತಿದ್ದಾರೆ, ಮನೆಯಲ್ಲೇ ಇದ್ದಾರೆ, ಮನೆಯಲ್ಲೇ ಇದ್ದರು. ನಡುವೆ ಇವತ್ತು ನಿನ್ನೆ ಸಂಜೆ ಹೊತ್ತಿಗೆ ಒಮ್ಮೆ ಹೊರಗಡೆ ಬಂದಿದ್ದರು, ಇವತ್ತು ಕೂಡ ಮಧ್ಯಾಹ್ನದ ವೇಳೆಗೆ ಹೊರಗೆ ಬಂದಿರತಕ್ಕಂತಹ ಉಪಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶುಭ ಹಾರೈಕೆ ಮಾಡಿದ್ದಾರೆ. ಏನೇನು ಹೇಳ್ತಿದ್ದಾರೆ, ಏನೇನು ಆಗ್ತಾ ಇದೆ ಇವರಿಬ್ಬರ ನಡುವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಮುಖ್ಯಮಂತ್ರಿಯವರು ಹೇಳ್ತಿದ್ದಾರೆ, ನಾನೇ CM, ನಾನೇ ಮುಂದುವರಿತೀನಿ, ಯಾವುದೇ ಅನುಮಾನಗಳು ಬೇಡ, ನಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಸ್ಪಷ್ಟ ಮಾತುಗಳು. ಯಾವಾಗ ನಾನೇ CM ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದರು, ಉಪಮುಖ್ಯಮಂತ್ರಿಯವರು ಹೇಳ್ತಿದ್ದಾರೆ ಅವರೇ ಮುಂದುವರಿದ್ದೀನಿ ಅಂತ ಹೇಳಿದ್ದಾರೆ, ಒಳ್ಳೇದಾಗಲಿ. ಅವರೇ ಮುಂದುವರಿತೀನಿ ಅಂತ ಹೇಳಿದ್ರು, ಆಗ ಬೇರೆನೇನು ಮಾಡೋಕ್ಕಾಗೋದಿಲ್ಲ, ಒಳ್ಳೇದಾಗಲಿ ಅಂತ ಮಾತ್ರ ಹಾರೈಸ್ಬೋದು. ಶಿವಕುಮಾರ್ ಅವರು ಆ ಹಾರೈಕೆಯನ್ನು, ಶುಭ ಹಾರೈಕೆಯನ್ನು ತನ್ನ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಯವರು ಶುಭ ಹಾರೈಸಿದ್ದಾರೆ. ದೆಹಲಿಗೆ ಯಾರೂ ಹೋಗಲೇಬಾರ್ದಾ ಅನ್ನುವ ಪ್ರಶ್ನೆಯನ್ನು ಶಾಸಕರ ಮತ್ತು ಸಚಿವರ ದೆಹಲಿ ಪ್ರವಾಸದ ಬಗ್ಗೆ ಸಿದ್ದರಾಮಯ್ಯನವರು ಕೇಳ್ತಿದ್ದಾರೆ. ದೆಹಲಿಗೆ ಯಾರು ಕೂಡ ಹೋಗಬಾರ್ದೇನಪ್ಪ ಅಂತ ಸಿದ್ದರಾಮಯ್ಯನವರು ಕೇಳ್ತಿರುತ್ತದೆ. ಹಾಗೆಯೇ ಉಪಮುಖ್ಯಮಂತ್ರಿಯವರು ಕೂಡ ಅದೇ ವಿವರಣೆಯನ್ನು ಕೊಟ್ಟಿದ್ದಾರೆ. ಮಿನಿಸ್ಟರ್ ಆಗುವಂಥ ಆಸೆ ಇರುತ್ತೆ, ಅದಕ್ಕಾಗಿ ಹೋಗಿರ್ತಾರೆ. ಅಲ್ಲ, ಈ ಮಿನಿಸ್ಟರ್ ಆಗ್ತಾರೆ ಅಂತೇಳಿ ಆಸೆ ಇರುವಂಥದ್ದಕ್ಕೆ ಯಾವ ಕಾರಣಕ್ಕೆ ಹೋಗಬೇಕು? ಸಂಪುಟ ಪುನರಚನೆ ಆಗ್ತಾ ಇದೆಯಾ? ಯಾವ ಉದ್ದೇಶಕ್ಕಾಗಿ ಹೋಗ್ತಾ ಇದ್ದಾರೆ? ಹಾಗಾದರೆ ಮಿನಿಸ್ಟರ್ ಆಗುವಂಥ ಆಸೆ ಇದೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಹೋಗ್ತಿದ್ದಾರೆ? ಈ ಪ್ರಶ್ನೆ ಇದೆ. ಇನ್ನು DKನೇ ಹೇಳಿದ್ದಾರೆ, ನಾನೇನು ಉತ್ತರ ಕೊಡಲಿ ಅನ್ನುವಂತಹ ಮಾತನ್ನು CM ಅವರು ಕೇಳಿದ್ದಾರೆ. ಯಾವುದಕ್ಕೆ? ಕೊಟ್ಟ ಮಾತಿಗೆ ಅವರು ತಪ್ಪೋದಿಲ್ಲ ಅನ್ನುವಂತಹ ವಿಚಾರಗಳಿಗೆ ಹೇಳಿದ್ದಾರೆ. DKನೇ ಹೇಳಿದ್ದಾರೆ, ನಾನೇನು ಉತ್ತರ ಕೊಡಲಿ ಅನ್ನುವಂತಹ ವಿಚಾರವನ್ನು ಅವರು ಹೇಳಿದ್ದಾರೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಎಲ್ಲ 140 ಶಾಸಕರು ನನ್ನವರೇ, ನಾನು ಆ 140 ಶಾಸಕರಿಗೂ ಅಧ್ಯಕ್ಷ ನಾನು, ಹಾಗಾಗಿ ನನ್ನವರು ಬೇರೆಯವರು ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಬ್ಬರು ನಾಯಕರುಗಳು, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ,
ಎರಡು ಪಾಳೆಯದಿಂದ ಬರ್ತಾ ಇರುವಂತಹ ಮಾತುಗಳ ರೀತಿಯಲ್ಲೂ ಕೂಡ ಇದು ಗೋಚರಿಸ್ತಾ ಇದೆ. ಯಾಕಂದರೆ ಪರಿಸ್ಥಿತಿ ಹಾಗಿದೆ, ಸನ್ನಿವೇಶ ಎರಡು ಬಣದ ರೀತಿಯಲ್ಲಿ ತೋರಿಸ್ತಾ ಇದೆ. ಮುಖ್ಯಮಂತ್ರಿ ಒಂದು ಕಡೆಯಲ್ಲಿ, ಉಪಮುಖ್ಯಮಂತ್ರಿ ಒಂದು ಕಡೆಯಲ್ಲಿ ಅಂತ. ಮುಖ್ಯಮಂತ್ರಿ ಅವರು ಏನು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಅವರು ಏನು ಹೇಳಿದ್ದಾರೆ ತೋರಿಸ್ತೀನಿ. ಹೇಳಿದಾರಲ್ಲ, ಡಿ.ಕೆ. ಶಿವಕುಮಾರ್ ಹೇಳಿದಾರಲ್ಲ, ನಾನು ಉತ್ತರ ಹೇಳಿ. ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLA-ಗಳಿಗೂ ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ರೀಶಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ನವ್ರು ಮಾತಾಡಿದಾರ? ಏನು ಮಾಡೋಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿದ್ದಾರೆ. ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, ಡಿ.ಕೆ. ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. Honorable Chief Minister decided they will reshuffle the government. He will reshuffle the government and cabinet. So all of them are interested that they wanted to become ministers. It is quite natural they will go and meet the leaders of the Delhi. It is quite natural they will go out of the Delhi to meet leaders in the Delhi. Apart from that, what I can say, they have every right. I have not taken anyone. Some of them went and met Kharge Sahab. Along with Chief Minister also they met. They went in the plane, some of them. What is wrong? They are going, it is their life. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. Honorable Chief Minister is there. He said that he will come to complete 5 years. I wish him all the best. We will all. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರಾಗಬೇಕು. ಶಾಸಕರು ಭದ್ರಾಗಬೇಕು, ಮಂತ್ರಿಗಳು ಭದ್ರಾಗಬೇಕು, ನಾನು ಭದ್ರಾಗಬೇಕು, ಡೆಪ್ಟಿ ಚೀಫ್. ಹೈಕಮಾಂಡ್ ಏನ್ ಹೇಳ್ತದೆ ಅದೇ. ನಮ್ಮ ಚೀಫ್ ಮಿನಿಸ್ಟರ್ ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗುದಿಲ್ಲ. ಅವರು ಹೇಳಿದ್ದಾರೆ, ನಾನುಂಟು, ಹೈಕಮಾಂಡ್ ಉಂಟು. ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಹೀಗೆ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹದ್ದು ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ಒಂದು ಅಂಶವನ್ನು ನೀವು ಕೂಡ ಗಮನಿಸಿರಬಹುದು. ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಯವರು ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಯವರ ಜೊತೆಗೂ ಕೆಲವು ಶಾಸಕರು ಹೋಗಿದ್ರು, ಈಗಲೂ ಪ್ರತ್ಯೇಕವಾಗಿ ಕೆಲವು ಶಾಸಕರು ಹೋಗಿರಬಹುದು. ಅವರು ಖರ್ಗೆಯವರನ್ನೂ ಭೇಟಿಯಾಗಿರಬಹುದು, ಹೈಕಮಾಂಡ್ ನಾಯಕರನ್ನೂ ಭೇಟಿಯಾಗಿರಬಹುದು. ಹಾಗಾಗಿ ಅದಕ್ಕೆ ಹೋಗಬಾರ್ದು ಅಂತ ಹೇಳೋದಕ್ಕೆ ನಾನು ಯಾರು, ನಾನು ಯಾಕೆ ಅವ್ರನ್ನ ತಡೀಲಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅಂದರೆ ಇಲ್ಲಿ ಶಿವಕುಮಾರ್ ಅವರ ಬಣದ ಶಾಸಕರು ದೆಹಲಿಗೆ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಏನಿದೆಯಲ್ಲ, ಇದಕ್ಕೂ ಕೂಡ ಶಿವಕುಮಾರ್ ಅವರು, ಯಾಕಂದ್ರೆ ಅಲ್ಲಿ ಹೋಗಿರುವಂಥದ್ದು 6-7 ಜನ ಶಾಸಕರು ಹೋಗಿದ್ದಾರೆ. ಹೀಗಿರುವಾಗ ಇವರೆಲ್ಲ ಹೋಗಿ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಹೋದ್ರು ಅಂತ ಹೇಳುವಂಥದ್ದು ಅದು ಅಷ್ಟು ಸುಲಭ ಅಲ್ಲ ಅಂತೇಳಿ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿದೆ. ಈ ರೀತಿಯಾಗೆಲ್ಲ ಮಾಡುವಂಥದ್ದು ರಾಜಕೀಯವಾಗಿ ನಡೆಯುವಂಥದ್ದು, ಅದರ ಮೂಲಕವಾಗಿ ಏನು ನಡೆಸ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಅನ್ನೋದು ಶಿವಕುಮಾರ್ ಅವ್ರು ಕೂಡ ಗೊತ್ತಿರುವಂತೆ ಅವರು ಅನುಭವಿ ರಾಜಕಾರಣಿ. ಹಾಗೆ ಅವರು ಹೇಳ್ತಾರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದೆಲ್ಲವೂ ಕೂಡ ಪ್ರತ್ಯೇಕ ಅನ್ನುವ ಮಾತನ್ನು ಹೇಳಿದ್ದಾರೆ. ಇದರ ನಡುವೆ ಸುರೇಶ್ ಅವರು ನಿನ್ನೆ ಒಂದು ಮಾತನ್ನು ಹೇಳಿದರು. ಮುಖ್ಯಮಂತ್ರಿಯವರು ಕೊಟ್ಟ ಮಾತನ್ನು ತಪ್ಪೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯವರು ಅದಕ್ಕೂ ಕೂಡ ವಿವರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರು ಅಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯ ಜನಕ್ಕೆ ಕಳೆದ 5 ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ದಾರೆ ಮಾತು, ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದರಲ್ಲಿ ಏನೋ ತಪ್ಪೇನಿದೆ? ಹೌದು, ಈಗಲೂ ಮಾತು ತಪ್ಪಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡುದು. ಹೀಗೆ ಸಿದ್ದರಾಮಯ್ಯನವರು ಬಹಳ ಚುಟುಕಾಗಿ ಉತ್ತರವನ್ನು ಕೊಟ್ಟರು. ಕೊಟ್ಟ ಮಾತನ್ನು ತಪ್ಪಲ್ಲ ಅನ್ನುವಂಥ ಮಾತಿಗೆ ಬಹಳ ಚುಟುಕಾದಂಥ ಉತ್ತರವನ್ನು ಕೊಟ್ಟರು.
ಹೌದು, ಗ್ಯಾರಂಟಿಗಳನ್ನು ನಾವು ಜಾರಿಗೊಳಿಸ್ತೀವಿ, ಕೊಟ್ಟ ಮಾತು ತಪ್ಪುವುದಿಲ್ಲ ಅಂತ ಹೇಳಿದರು. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ DCM ಅವರ ಮಾತು ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಾತುಗಳನ್ನು ನೋಡಬೇಕು. ಹೊಸದೇನಲ್ಲ, ಮುಂಚೆ ಕೂಡಿದ್ವಿ, ಸರಿ ಕೂಡಿದ್ವಿ, ಮತ್ತು ನಾಳೆ ಕೂಡ್ತೀವಿ, ಅದೇನು ಹೊಸದೇನಿಲ್ಲ. ಅದರಲ್ಲಿ ಮುಂಚೆನೇ ನಿಗದಿ ಆಗಿತ್ತು ಕೂಡಬೇಕು, ಚರ್ಚೆ ಮಾಡ್ಬೇಕಂತ, ಅಷ್ಟು ರೂಟೀನ್ ಕೂಡಿದಂತ ಒಂದು ಸಭೆ ಅಷ್ಟೇ ಇರೋದು. ಹೀಗೆ ಒಂದಾದ ಮೇಲೆ ಒಂದು ವಿಚಾರಗಳು ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಅವರ ಒಂದು ಟೂರ್ಗಳು ಗೋಚರಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಶಿವಕುಮಾರ್ ಅವರ ಪ್ಲಾನ್ಗಳನ್ನು ನಾವು ಗಮನಿಸಬೇಕು. ಸಿದ್ದರಾಮಯ್ಯ ಅವರ ಮನೆಗೆ ಆಪ್ತರು ಭೇಟಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ನಿನ್ನೆಯಿಂದ ನಡೀತಾ ಇರುವಂತಹ ಬೆಳವಣಿಗೆಗಳು ನಾವು ಗಮನಿಸಬೇಕು. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಟೂರ್ನಲ್ಲಿದ್ದರು, ಅಂದರೆ ಅವ್ರು ನಿನ್ನೆ ವಾಸ್ತವ್ಯ ಮೈಸೂರಿನಲ್ಲಿ ಹೂಡಬೇಕಾಗಿತ್ತು. ಚಾಮರಾಜನಗರದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಅವರು ಬರಬೇಕಾಗಿತ್ತು. ಆದರೆ ನಿನ್ನೆ ಸಂಜೆ ಅವರು ಬೆಂಗಳೂರಿಗೆ ಬಂದರು. ಅವ್ರು ಬೆಂಗಳೂರಿಗೆ ಬರ್ತಾ ಇದ್ದಂತೆಯೇ ಶಾಸಕರುಗಳು, ಸಚಿವರುಗಳು ತಂಡೋಪತಂಡವಾಗಿ ಸಿದ್ದರಾಮಯ್ಯನವರ ಮನೆಗೆ ಹೋಗಿದ್ದಾರೆ, ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಶಿವಕುಮಾರ್ ಅವರ ಮನೆಗೂ ಕೂಡ ಆಪ್ತರ ಬಳಗ ಬಂದು ಭೇಟಿಯಾಗ್ತಾ ಇದೆ. ಶಿವಕುಮಾರ್ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಚರ್ಚಿಸ್ತಾ ಇದ್ದಾರೆ. ಶಿವಕುಮಾರ್ ಅವರ ಮನೆಯೂ ಕೂಡ ಬಹಳಷ್ಟು ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿದೆ. ಮತ್ತು ಡಿನ್ನರ್ ಮೀಟಿಂಗ್ ಹಾಗೂ ಸಿದ್ದರಾಮಯ್ಯನವ್ರಿಗೆ ಬಲವನ್ನು ತುಂಬುವಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳು ನಿನ್ನೆ ರಾತ್ರಿ ನಡೆಸಿರ್ತಕ್ಕಂತಹ ಡಿನ್ನರ್ ಮೀಟಿಂಗ್ ಇದೆಯಲ್ಲ, ಇದು ಬಹಳ ಕುತೂಹಲವನ್ನು ಮೂಡಿಸಿರುವಂಥದ್ದು. ಅಲ್ಲಿ ಬಹುತೇಕ ಎಲ್ಲ ಸಮುದಾಯಗಳ ನಾಯಕರುಗಳು ಕೂಡ ಇದ್ದರು, ಭಾಳ ಹಿರಿಯ ಸಚಿವರುಗಳು ಕೂಡ ಇದ್ದರು. KH ಮುನಿಯಪ್ಪನಂತವರು ಕೂಡ ಅದರಲ್ಲಿದ್ದರು, ಸತೀಶ್ ಜಾರಕಿಹೊಳಿ ಅವರು ಇದ್ದರು, ಹಿರಿಯ ನಾಯಕರುಗಳಿದ್ದರು. ಇಲ್ಲಿ ಶಿವಕುಮಾರ್ ಅವರ ಕಡೆಯಲ್ಲಿ ದಿಲ್ಲಿಗೆ ಶಾಸಕರು ಹೋಗಿದ್ದಾರೆ, ಬಲ ಪ್ರದರ್ಶನವನ್ನು ಮಾಡೋ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಆದರೆ ಹೇಳಿಕೊಳ್ಳುವಂಥ ರೀತಿಯಲ್ಲಿ ಮಹಾಬಲಗಳು ಕಾಣ್ತಾ ಇಲ್ಲ. ಅಲ್ಲಿ ಒಂದಿಷ್ಟು ಜನ ಮಾತ್ರ ಶಾಸಕರು ಹೋಗಿದ್ದಾರೆ. ಯಾಕಂದರೆ ಇದನ್ನು ಒಂದಿಷ್ಟು ಜನ ಮಾತ್ರ ಅಂತ ಹೇಳಿದ್ದಕ್ಕೆ ಯಾಕೆ ಅಂತ ಹೇಳಿದರೆ 10ಕ್ಕಿಂತ ಕಡಿಮೆ ಶಾಸಕರು ಹೋಗಿದ್ದಾರೆ. ಕೇವಲ ಅಷ್ಟೇ ಶಾಸಕರು ಇದು ಶಿವಕುಮಾರ್ ಅವರು ಹೇಳ್ತಾರೆ, ನಾನು 140 ಶಾಸಕರಿಗೆ ಅಧ್ಯಕ್ಷ ಅಂತ ಹೇಳಿ. ಹೀಗಿರುವಾಗ ಇವ್ರನ್ನ ಪೂರ್ತಿಯಾಗಿ ಶಿವಕುಮಾರ್ ಅವರ ಪರವಾಗಿ ಹೋಗಿ ಅವರೇನೋ ದೊಡ್ಡ ಲಾಭ್ಯನ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿಯೇ ಶಿವಕುಮಾರ್ ಅವರು ಕೂಡ ಆ ಬೆಳವಣಿಗೆಯಿಂದ ಬಹಳ ಅಂತರವನ್ನು ಕಾಯ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕವಾಗಿನೋ ಅಥವಾ ತಂತ್ರಗಾರಿಕೆನೋ ನೋಡಬೇಕು. ಇನ್ನು ಟೆನ್ಷನ್ ಬಿಟ್ಟು ಸಿದ್ದರಾಮಯ್ಯನವರು ವಾಪಸ್ ಮೈಸೂರಿಗೆ ಹೋಗಿದ್ದಾರೆ. ಅವರ ಕಾರ್ಯಕ್ರಮದಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ, ಓನ್ಲಿ ವಾಸ್ತವ್ಯದಲ್ಲಿ ಮಾತ್ರ ಬದಲಾವಣೆ ಆಗಿದೆ ಹೊರತು ಟೂರ್ನಲ್ಲಿ ಬದಲಾವಣೆಗಳನ್ನು ಮಾಡ್ಕೊಂಡಿಲ್ಲ. ಅವರು ವಾಪಸ್ ಮೈಸೂರಿಗೆ ಹೋಗಿದ್ದಾರೆ. ಅಲ್ಲಿ ಇವತ್ತು ಯಥಾ ಪ್ರಕಾರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಸಭೆ ನಡೆಸಿದ್ದಾರೆ. ಆದರೆ ಶಿವಕುಮಾರ್ ಅವರು ಮಧ್ಯಾಹ್ನದವರೆಗೂ ಕೂಡ ಮನೆಯಲ್ಲೇ ಕುಳಿತಿದ್ದರು. ಸಾಮಾನ್ಯವಾಗಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ಮೇಲೆ ನಾವು ನೋಡ್ತಾ ಇದ್ದೀವಿ, PCC ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಎರಡೂ ಕೂಡ ಆಗಿರೋದ್ರಿಂದಾಗಿ ಭಾಳ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇರ್ತಾರೆ, ಭಾಳಷ್ಟು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾ ಇರ್ತಾರೆ. ಆದರೆ ನಿನ್ನೆ ಮತ್ತು ಇವತ್ತು ಎರಡು ವಿಶೇಷ ದಿನದ ರೀತಿಯಲ್ಲಿ ಶಿವಕುಮಾರ್ ಅವರ ದಿನಚರಿಯಲ್ಲಿ ಗೋಚರಿಸ್ತಾ ಇದೆ, ಅವರ ಟೂರ್ ಪ್ಲ್ಯಾನ್ಗಳಲ್ಲಿ ಗೋಚರಿಸ್ತಾ ಇರುವಂಥದ್ದು ಭಾಳ ವಿಶೇಷವಾಗಿದೆ, ಭಾಳ ರಿಸರ್ವ್ ಆಗಿದೆ ಅವರ ಒಟ್ಟು ಟೂರ್ ಪ್ಲ್ಯಾನ್ಗಳು. ಇನ್ನು ಸಚಿವರುಗಳಿಂದ ನೈತಿಕ ಬಲ ಸಿದ್ದರಾಮಯ್ಯನವರ ಬೆನ್ನಿಗೆ ಇರುವಂಥದ್ದು ಸ್ಪಷ್ಟ ಇದೆ. ಸಚಿವರುಗಳು, ದೊಡ್ಡ ಸಂಖ್ಯೆಯಲ್ಲಿ ಸಚಿವರುಗಳೇ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವಂಗೆ ಗೋಚರಿಸ್ತಾ ಇದೆ. ಆದರೆ ಶಿವಕುಮಾರ್ ಅವರ ಮನೆಯಲ್ಲಿ ಆಕಾಂಕ್ಷಿಗಳು ದುಂಬಾಲು ಬೀಳ್ತಾ ಇದ್ದಾರೆ. ಯಾಕಂದರೆ ನಾಳೆ ದಿನ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಅಂತ ಹೇಳಿದರೆ ನಮ್ಮನ್ನು ಮಂತ್ರಿ ಮಾಡಿ ಅಂತ ಕೇಳೋರು ಇದ್ದಾರೆ, ನಮ್ಮೊಂದಿಷ್ಟು ಕೆಲಸಗಳು ಮಾಡಿಕೊಡ್ಬೇಕಾಗಿರುವಂಥ ವಿಚಾರಗಳನ್ನು ನೆನಪಿಸುವಂಥದ್ದು ಇರುತ್ತೆ. ಈ ರೀತಿಯಂಥ ಚಟುವಟಿಕೆಗಳು DK ಅವರ ಮನೆಯ ಬಳಿಯಲ್ಲಿ ಕೂಡ ಗೋಚರಿಸ್ತಾ ಇರುವಂಥದ್ದು. ಎರಡೂ ಕಡೆಗಳಲ್ಲಿ ಭಾಳ ವಿಶೇಷವಾದಂತಹ ಬೆಳವಣಿಗೆಗಳು ಗೋಚರಿಸ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುವಂತಹ ಶಪಥವನ್ನು ಅವರ ಸಚಿವರುಗಳು ಮಾಡಿದ್ದಾರೆ. ಯಾಕೆಂದರೆ ಅವರೆಲ್ಲರೂ ಕೂಡ ಭಾಳ ಹಿರಿಯರಿದ್ದಾರೆ, ಅವ್ರಿಗೆ ಅವರದೇ ಆದಂತಹ ಶಕ್ತಿಯನ್ನು ಅವರು ತೋರಿಸೋದಕ್ಕೆ ರೆಡಿಯಾದಂತೆ ಗೋಚರಿಸ್ತಾ ಇದೆ. ಆದರೆ ಶಿವಕುಮಾರ್ ಅವರು ಒಪ್ಪಂದ ಏನು ಅಂತ ಹೇಳಿಬಿಡಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಯಾವ ರೀತಿಯಾದಂಥ ಒಪ್ಪಂದ ಆಗಿದೆ ಅನ್ನೋಂಥದ್ದನ್ನಾದರೂ ಹೇಳಿಬಿಡಿ, ಸೊ ದ್ಯಾಟ್ ಒಂದು ಕ್ಲಾರಿಟಿ ಸಿಗಬೇಕು ಜನರಿಗೂ ಅನ್ನುವಂತಹ ರೀತಿಯಲ್ಲಿ ಶಿವಕುಮಾರ್ ಅವರ ಕಡೆಯಿಂದ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ನಡುವೆ CLP ಕರೀತಾರಾ ಅನ್ನೋದರ ಬಗ್ಗೆ ಒಂದು ಪ್ರಶ್ನೆ. ಯಾಕೆಂದರೆ ಶಾಸಕಾಂಗ ಪಕ್ಷದ ಸಭೆ ಆಗುತ್ತಾ, ಅಧಿಕಾರ ಹಸ್ತಾಂತರದ ಸ್ಪಷ್ಟತೆಗೆ DK ಟೀಮ್ ಒಂದು ಕಡೆಯಲ್ಲಿ ಒತ್ತಡವನ್ನು ಹೇರ್ತಾನೆ ಇದೆ. ಅವ್ರಿಗೆ
ಅವರು ಕೇಳ್ತಾ ಇರೋಂಥದ್ದು ಶ್ರಮಕ್ಕೆ ಫಲ ಕೇಳ್ತಾ ಇರೋದು. ನಮ್ಮ ಶ್ರಮ ಇದೆ, ಅದಕ್ಕೆ ಫಲ ಬೇಕು ಅನ್ನುವಂಥದ್ದನ್ನು ಶಿವಕುಮಾರ್ ಅವರ ಕಡೆಯವರು ಕೇಳ್ತಾ ಇದ್ದಾರೆ. ದಿಲ್ಲಿಲಿ ಏನಾಗಿದೆ, ಈಗ ಏನೇನು ಆಗ್ತಿದೆ ಅಂತ ಹೇಳಿ ಅಂತ ತಾಕೀತು ಮಾಡ್ತಾ ಇದ್ದಾರೆ. ದಿಲ್ಲಿಲಿ ಏನು ಮಾತಾಡ್ತೀರಿ? 2023 ಮೇ 20ಕ್ಕಿಂತ ಮುಂಚಿತವಾಗಿ, ಅಂದರೆ ಮೇ 17 ಮತ್ತು 18 ರಾತ್ರಿ ಏನು ತೀರ್ಮಾನ ಆಗಿದೆ? 18ನೇ ತಾರೀಕು ಅನೌನ್ಸ್ ಆಗುತ್ತೆ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ. 20ನೇ ತಾರೀಕೆ ಪ್ರಮಾಣ ವಚನ, ಉಪಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಿ. ಆ 18ರ ರಾತ್ರಿ ಏನಾಯಿತು ಅದು ಗೊತ್ತಾಗಲಿ, ಜನರಿಗೆ ಗೊತ್ತಾಗಲಿ. ಇದು ಶಿವಕುಮಾರ್ ಅವರ ಬಣದವರ ಒತ್ತಾಯ. ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಡಿ.ಕೆ ಟೀಮ್ ಒತ್ತಡವನ್ನು ಹೇರ್ತಾ ಇದೆ. ಈ ಹಂತದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಹೈಕಮಾಂಡ್ ಏನೋ ನಡೀತಾ ಇದೆ ಅಥವಾ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂತ್ಕೊಂಡು ಪರಿಸ್ಥಿತಿ ಅದಾಗಿ ಬಗೆಹರಿಲಿ ಅಂತೇಳಿ ಕೂತ್ಕೊಂಡ್ರೆ ಶಿವಕುಮಾರ್ ಏನು ಸಣ್ಣ ಮಗುವಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರದ್ದೇ ಆದಂಥ ಗೌರವ ಇದೆ, ಅವ್ರದ್ದೇ ಆದಂಥ ಪ್ರತಿಷ್ಠೆ ಇದೆ. ಆ ವಿಚಾರಗಳು ಕೂಡ ಇರೋದ್ರಿಂದಾಗಿ ಒಂದು ಸ್ಪಷ್ಟ ತೀರ್ಮಾನ ಬರಲಿ ಅನ್ನುವಂಥ ಒತ್ತಡವನ್ನು ಶಿವಕುಮಾರ್ ಅವರ ಬಣ ಹೇರ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆ ಕರೆದು ಅಭಿಪ್ರಾಯ ಕೇಳುವಂತೆಯೂ ಕೂಡ ಮನವಿಯನ್ನು ಮಾಡಿಕೊಳ್ಬಹುದು ಅವರು. ಯಾಕಂದರೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಶಾಸಕರ ಅಭಿಪ್ರಾಯ ಅಂತೆಲ್ಲ ಹೇಳಿಬಿಟ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗೋಗ್ಬಿಡುತ್ತೆ. ಸಿದ್ದರಾಮಯ್ಯನವರ ಮೇಲೇ ಶಾಸಕರೆಲ್ಲರೂ ಕೂಡ ವಿಶ್ವಾಸ ವ್ಯಕ್ತಪಡಿಸಿದರೆ ಬದಲಾವಣೆಯ ಮಾತಿರೋದಿಲ್ಲ. ಆದರೆ ಶಿವಕುಮಾರ್ ಅವರು ಕೇವಲ ಶಾಸಕಾಂಗ ಪಕ್ಷದ ಸಭೆಯ ಮೇಲೆ ಮಾತ್ರ ಒತ್ತಡವನ್ನು ಹೇರುವಂಥದ್ದು ಸ್ವಲ್ಪ ಕಡಿಮೆ ಇದೆ. ಯಾಕಂದರೆ ಹೈಕಮಾಂಡ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ರೋಲನ್ನು ನಿಭಾಯಿಸಬೇಕಾಗುತ್ತೆ. ಶಿವಕುಮಾರ್ ಅವರ ವಿಚಾರಕ್ಕೆ ಬಂದಾಗ ಒಂದು ತೀರ್ಮಾನ ಘೋಷಣೆ ಮಾಡಲೇಬೇಕು ಅನ್ನುವಂತಹ ಒತ್ತಾಯವನ್ನು ಶಿವಕುಮಾರ್ ಅವರ ಬಣ ವ್ಯಕ್ತಪಡಿಸ್ತಾ ಇದೆ. ಪದೇ ಪದೇ ಅವರು ಹೇಳ್ತಾ ಇರುವಂಥ ಒತ್ತಡ ಅದು, ಒಂದು ತೀರ್ಮಾನ ಘೋಷಣೆ ಆಗಲೇಬೇಕು, ಅದು ಬಿಟ್ಟು ಇದೇ ಸ್ವರೂಪದಲ್ಲಿ ಇದನ್ನು ಕಂಟಿನ್ಯೂ ಮಾಡಬಾರ್ದು ಅಂತೇಳಿ. ಗೊಂದಲಗಳಿಗೆ ತೆರೆ ಎಳೆಯದಿದ್ದರೆ ಕಷ್ಟ ಆಗುತ್ತೆ, ಪಕ್ಷಕ್ಕೂ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ, ಉತ್ತರವನ್ನು ಕೊಡ್ತಾ ಹೋಗೋದಕ್ಕೆ ಆಗೋದಿಲ್ಲ. ಇವೆಲ್ಲವೂ ಕೂಡ ಅವ್ರಿಗಿರುವಂತಹ ಪ್ರಶ್ನೆಗಳು. ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಅಡಚಣೆ ಆಗ್ತಾ ಇದೆ. ಇದರಿಂದಾಗಿ ಜನರು ಶಾಪ ಹಾಕ್ತಾರೆ ನಮಗೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಅಲ್ಲೊಂದು ಒತ್ತಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಶಾಸಕಾಂಗ ಪಕ್ಷದ ಸಭೆಗೆ ನಡೆಸೋದಕ್ಕಾಗಿ. ಎನಿಹೌ ಇನ್ನೊಂದು 10 ದಿವಸದಲ್ಲಿ ಶಾಸಕಾಂಗ ಪಕ್ಷದ ಸಭೆ, 10-15 ದಿವಸದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀಲೇಬೇಕು. ಬೆಳಗಾವಿಯಲ್ಲಿ ಸೆಷನ್ ನಡೀತಾ ಇದೆ. ಇಲ್ಲಿ ಡಿ.ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಏನೇನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಾವು ಆ ಮಟ್ಟದಲ್ಲಿ ಮಾತಾಡೋಷ್ಟು ದೊಡ್ಡ ನಾಯಕರಲ್ಲ ನಾವು. ನಮ್ಮಲ್ಲಿ ಸಾಕಷ್ಟು ದೊಡ್ಡ ನಾಯಕರುಗಳಿದ್ದಾರೆ. ಏನೇನು ಚರ್ಚೆ ಮಾಡೋರು ಅದು ಹೈಕಮಾಂಡ್ ಇಂಟರ್ವ್ಯೂನ್ ಆಗಬೇಕು. ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ತೀರ್ಮಾನ ಮಾಡಬೇಕು. ಇದು ಯಾರೋ ಶಾಸಕರು ಹೋಗಿ ಒತ್ತಾಯ ಮಾಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು. ಇದು ಹೈಕಮಾಂಡೇ ಇಂಟರ್ವ್ಯೂನ್ ಆಗಿ ಏನು ನಡೆದಿದೆ ಹೋಲಿ ಗೊತ್ತಾಗಂಗಾರು ಶಾಸಕಾಂಗ ಪಕ್ಷ ಸಭೆ ಕರೆದು ಏನು ನಡೀತಾ ಇದೆ, ಏನಾಗಿದೆ ಅಂತಕ್ಕಂಥನಾರು ಗೊತ್ತಾಗಂಗಾರು ಹೇಳ್ಬೇಕು. ಇರ್ರಪ್ಪ ಸುಮ್ಮನೆ ಇರ್ರ ನಿಂಪಾಡ್ ನೀವು ನಾವೇನೋ ಮಾಡ್ತೀವಿ ಹೈಕಮಾಂಡ್ ಅಂತನಾರು ಹೇಳ್ಬೇಕು. ಈಗ ಒಂದಕ್ಕೆ ಒಂದು ತೆರೆ ಎಳಿಬೇಕು ಹೈಕಮಾಂಡ್ ಅಂತ ಮನವಿ ಮಾಡ್ತೀವಿ. ಕಾಂಗ್ರೆಸ್ ಒಂದು ಶಿಸ್ತಿನ ಪಕ್ಷ. ಸೊ ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ತಾರೆ. ಸೂಕ್ತ ಸಮಯದಲ್ಲಿ ಅವರು ಒಂದು ಅವಕಾಶ ಡಿ.ಕೆ ಶಿವಕುಮಾರ್ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅನ್ನೋದು ಭರವಸೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಶಾಸಕರಿಗೆ ಇದೆ ಅಂತ ಹೇಳಕ್ ಬಯಸ್ತೇನೆ. ಅವರ ಒಂದು ಏನು ಇಷ್ಟು ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಮಾಡೋಕ್ಕೆ ಅವರು ತಕ್ಕಂಥ ಪ್ರತಿಫಲನೂ ಕೂಡ ಒಂದು ಸಿಗಬೇಕು ಅನ್ನೋದು ನಂದು ಕೂಡ ವೈಯಕ್ತಿಕ ಆಸೆ ಇದೆ. ಹೀಗೆ ಶಿವಕುಮಾರ್ ಅವರ ಬಣದ ಶಾಸಕರು ಕೂಡ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಯಾರ ಜಯ ಅನ್ನುವಂಥ ವಿಚಾರಕ್ಕೆ ಬಂದಾಗ ಅದು ಖರ್ಗೆ ಮನೆಗೆ ಶಿಫ್ಟ್ ಆಗ್ತದೆ. ಅದನ್ನೇ ಎರಡನೇ ಸ್ಟೋರಿಯಲ್ಲಿ ನಿಮಗೆ ತೋರಿಸ್ತೀನಿ.